ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂತಹ ಅಕ್ಷಯ ತೃತೀಯ ಹಬ್ಬದ ಪೌರಾಣಿಕ ಕತೆ ಮತ್ತು ಅಕ್ಷಯ ತೃತೀಯ ಹಬ್ಬದ ಮಹತ್ವವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಅಕ್ಷಯ ತೃತೀಯ ಹಬ್ಬವನ್ನು ಭಾರತೀಯರೆಲ್ಲ ತುಂಬ ವಿಜೃಂಭಣೆಯಿಂದ ಅವರವರ ಮನೆಯಲ್ಲಿ ಪೂಜೆಗಳನ್ನು ಮಾಡಲಾಗುತ್ತೆ. ಓಕೆನಾ. ಸೊ ಅಕ್ಷಯ ತೃತೀಯ ಹಬ್ಬದ ಪೌರಾಣಿಕ ಕಥೆಯನ್ನು ನಾವು ತಿಳ್ಕೊಳೋದಾದರೆ, ಇದೇ ಅಕ್ಷಯ ತೃತೀಯ ಹಬ್ಬದ ದಿನದಂದು ಸತ್ಯಯುಗ ಮುಗಿದು ತ್ರೇತಾಯುಗ ಪ್ರಾರಂಭವಾಗಿದ್ದು, ಅದೇ ರೀತಿ ಗುರು ವೇದವ್ಯಾಸರು ಗಣೇಶರ ಹಸ್ತದಿಂದ ಮಹಾಭಾರತ ಬರೆಯಲು ಪ್ರಾರಂಭಿಸಿದ್ದು ಇದೇ ದಿನ ಅಕ್ಷಯ ತೃತೀಯ ಹಬ್ಬದಂದು. ಅದೇ ರೀತಿ ಪಾಂಡವರು ಅರಣ್ಯವಾಸದಲ್ಲಿ ಇದ್ದಾಗ ಶ್ರೀಕೃಷ್ಣ ದೇವರು ದ್ರೌಪದಿ ದೇವಿಗೆ ಇದೇ ದಿನದಂದು ಅಕ್ಷಯ ಪಾತ್ರೆಯನ್ನು ನೀಡಿದ್ದು. ಅದೇ ರೀತಿ ಭಗವಾನ್ ಪರಶುರಾಮರು ಅವತರಿಸಿದ್ದು ಇದೇ ಅಕ್ಷಯ ತೃತೀಯ ಹಬ್ಬದ ದಿನದಂದು. ಅದಕ್ಕೆ ಹಲವಾರು ಕಡೆ ಇದೇ ದಿನದಂದು ಅಂತಂದರೆ ಅಕ್ಷಯ ತೃತೀಯ ದಿನವನ್ನು ಪರಶುರಾಮ ಜಯಂತಿ ಎಂದು ಆಚರಿಸಲಾಗುತ್ತೆ. ಅದೇ ರೀತಿ ಗಂಗಾ ಮಾತೆಯು ಇದೇ ದಿನದಂದು ಭೂಮಿಯಲ್ಲಿ ಅವತರಿಸಿದ್ದು. ತಾಯಿ ಅನ್ನಪೂರ್ಣೇಶ್ವರಿಯೂ ಸಹ ಇದೇ ಅಕ್ಷಯ ತೃತೀಯ ಹಬ್ಬದ ದಿನದಂದು ಜನ್ಮ ತಾಳಿದ್ದು ಅಂತ ಹೇಳಿ ಸಹ ಪುರಾಣಗಳಲ್ಲಿ ತಿಳಿಸಲಾಗಿದೆ. ಅದೇ ರೀತಿ ಶ್ರೀಕೃಷ್ಣನ ಅಣ್ಣನಾಗಿರ್ತಕ್ಕಂತಹ ಬಲರಾಮ ಜನಿಸಿದ್ದು ಸಹ ಇದೇ ದಿನದಂದು. ಬಸವೇಶ್ವರರು ಸಹ ಜನಿಸಿದ್ದು ಇದೇ ದಿನದಂದು. ಇದೇ ದಿನದಂದು ಬದ್ರಿನಾಥ ದೇವಾಲಯದ ಬಾಗಿಲನ್ನು ಸಹ ತೆರೆಯಲಾಗುತ್ತೆ ದರ್ಶನಕ್ಕೆ ಅಂತ ಹೇಳಿ ಸಹ ತಿಳಿಸಲಾಗಿದೆ. ಸೊ ಇಷ್ಟು ಪೌರಾಣಿಕ ಕಥೆಗಳಿರ್ತಕ್ಕಂಥದ್ದು ಅಕ್ಷಯ ತೃತೀಯ ಹಬ್ಬಕ್ಕೆ. ಅದೇ ರೀತಿ ಅಕ್ಷಯ ತೃತೀಯ ಹಬ್ಬದ ಮಹತ್ವ ಮಹಿಮೆಗಳನ್ನು ನಾವು ತಿಳ್ಕೊಳೋದಾದರೆ, ಭಾರತೀಯರಿಗೆ ಪವಿತ್ರ ದಿನಗಳಂತಂದರೆ ಯುಗಾದಿ, ಅಕ್ಷಯ ತೃತೀಯ, ವಿಜಯದಶಮಿ ಮತ್ತು ಬಲಿಪಾಡ್ಯಮಿಯ ಅರ್ಧ ದಿವಸ ಆಗಿರುತ್ತೆ. ಇದೇ ಅಕ್ಷಯ ತೃತೀಯ ದಿನದಂದು ಶುಭ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಮನೆಯಲ್ಲಿ ಅಪಾರವಾದ ಸಂಪತ್ತು ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಯಾವ ಶುಭ ಕಾರ್ಯಗಳನ್ನು, ಯಾವ ಕೆಲಸವನ್ನು ನೀವು ಮಾಡಬೇಕಾಗಿರುತ್ತೆ ಅಕ್ಷಯ ತೃತೀಯ ಹಬ್ಬದಂದು ಅನ್ನೋದನ್ನು ತಿಳ್ಕೊಳೋದಾದರೆ, ಮದುವೆ, ಅಕ್ಷರಾಭ್ಯಾಸ, ಗೃಹ ಪ್ರವೇಶ, ಹೊಸ ಉದ್ಯೋಗಕ್ಕೆ ನೀವು ಸೇರಿಕೊಳ್ತಕ್ಕಂಥದ್ದು, ನೀವು ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಈ ದಿನದಿಂದ ಪ್ರಾರಂಭ ಮಾಡಿದ್ರೆ ತುಂಬ ಅಪಾರವಾಗಿರ್ತಕ್ಕಂತಹ ಅದೃಷ್ಟ ನಿಮ್ಮದಾಗುತ್ತೆ ಅಂತ ಹೇಳಿ ಸಹ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ದಾನ ಮಾಡಿದ್ರೂ ಸಹ ತುಂಬ ಶ್ರೇಷ್ಠವಾಗಿರುತ್ತೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ದಾನವನ್ನು ಮಾಡಬೇಕಂತ ಹೇಳಿ ಸಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಂತರ ಪ್ರಾಣಿಗಳಿಗೆ ಆಹಾರವನ್ನು ನೀಡ್ತಕ್ಕಂಥದ್ದು, ಮಾತೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಅನ್ನಪೂರ್ಣೇಶ್ವರಿ ದೇವಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಅದೇ ರೀತಿ ಚಿನ್ನ ಖರೀದಿ ಮಾಡೋದು ಸಹ ಅಕ್ಷಯ ತೃತೀಯ ದಿನದಂದು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸಹ ಮಾಹಿತಿಯನ್ನು ಪುರಾಣಗಳಲ್ಲಿ ತಿಳಿಸಿರತಕ್ಕಂಥದ್ದು. ನಂತರ ಪೂಜೆ ಮಾಡುವಾಗ ಮಂತ್ರ ಪಠಣೆಯನ್ನು ಮಾಡ್ತಕ್ಕಂಥದ್ದು, ಗಂಗಾ ಜಲದಿಂದ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಉಪವಾಸಗಳಂತಹ ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರ ಮುಖಾಂತರ ನೀವು ಅಕ್ಷಯ ತೃತೀಯ ದಿನದಂದು ಅಪಾರ ಸಂಪತ್ತು, ಅಭಿವೃದ್ಧಿ ನಿಮ್ಮ ಮನೆಯಲ್ಲಿ ಮೂಡುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು. ಬಾಯ್.